ಶಬರಿಮಲೆಗೆ ಹೋಗೋಣ. ಪ್ಲಾನಿಂಗೇ ಇಲ್ಲ. ಅಯ್ಯಪ್ಪ ಹೆಂಗ್ ಕರ್ಸ್ಕೋಬೇಕು ಹಂಗ್ ಕರ್ಸ್ಕೊಂತವ್ರೆ. ಬಂದಿದ್ದೀರಾ ಸ್ವಾಮಿ? ನೋಡಿ ಒಂದು ಪಕ್ಕದಲ್ಲಿ ತಮಿಳ್ನಾಡು ಪಕ್ಕದಲ್ಲಿ ಒಂದು ಕೇರ್ಲೆಸ್. ಶರಣಂ ಸ್ವಾಮಿ ಶರಣಮಯ್ಯಪ್ಪ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ನೇ ವ್ಲಾಗ್ ಆಗಿರುತ್ತೆ. ಫಸ್ಟ್ನೇ ವ್ಲಾಗ್ ಅಲ್ಲಿ ಎಲ್ಲಿ ಹೋಗೋಣ ಬನ್ನಿ, ಶಬರಿಮಲೆಗೆ ಹೋಗೋಣ. ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಹೂಮಲೆಗೆ, ನೀಲಿಮಲೆಯಲ್ಲಿ ಉದಯಾಸ್ತವಾದರೆ, ನೀಲಿಮಲೆಯಲ್ಲಿ ಉದಯಾಸ್ತವಾದರೆ ಹೇಗಯ್ಯ ಪ್ಲಾನ್ ತಗೊಂಡಿಲ್ಲ, ಯಾವ್ದೋ ವ್ಯವಸ್ಥೆ ಮಾಡಿಲ್ಲ, ಪ್ಲಾನಿಂಗೇ ಇಲ್ಲ. ಅಯ್ಯಪ್ಪ ಹೆಂಗ್ ಕರ್ಸ್ಕೋಬೇಕು ಹಂಗ್ ಕರ್ಸ್ಕೊಂತವ್ರೆ. ಅಯ್ಯನಿಗೆ ಶರಣು, ಅಯ್ಯನಿಗೆ ಶರಣು. ಬೆಂಗಳೂರಿಂದ ಏರ್ ಹಾಕಕ್ ಬಂದಿದ್ದೀರಾ ಸ್ವಾಮಿ? ಅನಂತ್ ಸ್ವಾಮಿ, ಬೆಂಗಳೂರಿಂದ ಏರ್ ಹಾಕಕ್ ಬಂದಿದ್ದೀರಾ ಸ್ವಾಮಿ? ನೋಡಿ ಒಂದು ಪಕ್ಕದಲ್ಲಿ ತಮಿಳ್ನಾಡು ಪಕ್ಕದಲ್ಲಿ ಒಂದು ಕೇರ್ಲೆಸ್. ತಮಿಳ್ನಾಡಲ್ಲಪ್ಪ, ಇದನ್ನ ಹೊಸೂರು. ಸ್ವಾಮಿ ಶಬರಿಮಲೆಯಲ್ಲಿ ಏಂತಕ್ಕೆ ಸ್ವಾಮಿ ತಿರ್ಗಾ ಬ್ರೇಕು ಗಾಡಿ? ಸ್ವಾಮಿ ಪಂಚರ್ ಆಗ್ಬಿಟ್ಟಿದೆ ಸ್ವಾಮಿ ಗಾಡಿ. ಅದಕ್ಕೆ ಘಾಟ್ ಸೆಕ್ಷನ್ ಬಂದ್ಬಿಡ್ತದೆ. ಸುಮ್ನೆ ಯಾಕೆ ಅಂದ್ಬಿಟ್ಟು ಇಲ್ಲೇ ಪಂಚರ್ ಹಾಕ್ಸ್ಕೊಂಡು ಹಂಗೆ ಹೊರಡೋಣ ಅಂತ ನಿಂತಿದೀವಿ. ಮುನ್ನೆಚ್ಚರಿಕೆ. ನಿನ್ನೆ ಎಲ್ಲಿದ್ದೀವಿ ಸ್ವಾಮಿ ನಾವು ಇವಾಗ? ಸ್ವಾಮಿ ರಾಯಕೋಟೆ ದಾಟಿದೀವಿ ಸ್ವಾಮಿ. ಟಿಟಿ ಹೋಯ್ತು. ಮತ್ತೆ ಇವಾಗ ರಶ್ ಇರುತ್ತೆ ಮತ್ತೆ ಶಬರಿಮಲೆಯಲ್ಲಿ ಹೋಗಿ ರೀಚ್ ಆಗ್ತೀರಾ? ರೀಚ್ ಆಗ್ಬೇಕು ಇವತ್ತು. ಭಗವಂತ ಕರ್ಸ್ಕೊಂಡ್ರೆ ರೀಚ್. ರಶ್ ಎಲ್ಲ ಏನಿರಲ್ಲ ಸ್ವಾಮಿ. ಬೆಂಗಳೂರಲ್ಲಿ ಎಲ್ಲೂ ಟೈರ್ ಓಡ್ಸಕ್ ಜಾಗ ಇಲ್ಲ ಅಂತ ಸ್ವಾಮಿ. ರೋಡ್ ಜಾಮ್ ಆಗಿದೆ, ಟ್ರಾಫಿಕ್. ತಮಿಳ್ನಾಡಲ್ಲಿ ಬಂದು ಓಡಿಸ್ತಾ ಇದ್ದೀರಾ തമിഴ്നാടല്ലേ? മലങ്കാത്തെ തുലയുകയാ കാട്ടാനകളുടെ മേട്ടി, കരിമ്പുലിയുടെ മൂളൽ കേട്ടു. തുണയിവിടാരുമില്ല ആരുമില്ല പൊന്നയ്യപ്പനേ. ಸ್ವಾಮಿ ಬೆಳಗ್ಗೆ 11 ಗಂಟೆಲಿ ಬೆಂಗಳೂರಲ್ಲಿ ಇದ್ರಿ, ಇವಾಗ 11 ಗಂಟೆಲಿ ನೀಲಿಕಲ್ಲಲ್ಲಿ ಇದ್ದೀರಲ್ಲ ಸ್ವಾಮಿ? ಸ್ವಾಮಿ ಶರಣಂ. ಹೌದು ಸ್ವಾಮಿ. ಸ್ವಾಮಿ ಶರಣಂ. ಇವಾಗ ನೀಲಿಕಲ್ಲಲ್ಲಿ ಇದ್ದೀವಿ. ನೀಲಿಕಲ್ ಟು ಪಂಬಾ. ಇವಾಗೂನು ನಮ್ ಓನ್ ವೆಹಿಕಲ್ಸ್ ಅಂತಲ್ಲ, ನಾವು ಬಸ್, ಗೌರ್ಮೆಂಟ್ ಬಸ್ ಅಲ್ಲೇ ಬರ್ಬೇಕಾಗುತ್ತೆ. ಗೌರ್ಮೆಂಟ್ ಬಸ್ ಅಲ್ಲಿ ಪಂಪಾಗ್ ಹೋಗ್ಬಿಟ್ಟು ಸಿಗೋಣ. ಸ್ವಾಮಿ ಶರಣು. ಇವಾಗ ಪಂಪಾದಲ್ಲಿ ಅಷ್ಟೊಂದು ರಶ್ ಏನಿಲ್ಲ ಸ್ವಾಮಿ. ಕಾಮನ್ ಆಗಿ ಸೀಸನ್ ಅಲ್ಲಿ ಇರೋ ತರ ಏನ್ ರಶ್ ಇಲ್ಲ, ಜನ ಕಮ್ಮಿನೇನೆ. ಪಂಪಾದಲ್ಲಂತೂ ಒಳ್ಳೆ ನೀರಿದೆ, ಫ್ರೆಶ್ ವಾಟರ್, ಹ್ಯಾಪಿ ಮೂಮೆಂಟ್ಸ್. ಆರಾಮಾಗಿ ಫ್ರೀ ಆಗೈತೆ ನೋಡಿ ಸ್ವಾಮಿ. ಪಂಪಾ ಗಣಪತಿ. ಇಲ್ಲಿ ಪಂಪಾ ಗಣಪತಿ ಕಾಯಿ ಹೊಡೆದು ನೆಕ್ಸ್ಟ್ ನಾವಿವಾಗ ಇಲ್ಲಿ ಹೋಗ್ಬಿಟ್ಟು ನಮ್ಮ ಆನ್ಲೈನ್ ಟಿಕೆಟ್ಸ್ನೆಲ್ಲ ಚೆಕ್ ಮಾಡಿ ವೆರಿಫೈ ಮಾಡಿಸ್ಕೊಂಡು, ಸ್ಕ್ಯಾನ್ ಮಾಡ್ತಾರೆ ಇಲ್ಲಿ, ಸ್ಕ್ಯಾನ್ ಮಾಡಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಸ್ವಾಮಿ. ಕತ್ತೆದಾರಿಲಿ ನಡ್ಕೊಬತ್ತಾ ಇದ್ದೀವಿ ಸ್ವಾಮಿ. ಇನ್ನೊಂದು 1.8 ಕಿಲೋಮೀಟರ್ಸ್ ಐತೆ. ಈ ಥರ ಬೋರ್ಡ್ ನೋಡಿದಾಗೆಲ್ಲ ಖುಷಿ, ಎಷ್ಟು ಬೇಗ ಸೇರ್ತೀವೋ ಅಂತ. ಮಿಡ್ ನೈಟಲ್ಲಿ ಹತ್ತಾ ಇದ್ದೀವಿ ಸ್ವಾಮಿ. ಫುಲ್ಲಾಗಿ ಯಾರೂ ಇಲ್ಲ, ಖಾಲಿ ಖುಷಿ ಈ ಥರ ಹತ್ತಕ್ಕೆ. ಸೀಸನಲ್ಲೆಲ್ಲ ಫುಲ್ಲು ಜನ, ಇಕ್ಕಟ್ಟು, ಆ ತಲ್ಲಾಟ ನೂಕಾಟದಲ್ಲಿ ಹತ್ತದಕ್ಕೂ ಹಿಂಗೆ ಪ್ರಶಾಂತವಾಗಿ. ಬೆಳಗಿನ ಜಾವ ಇದು 1 ಗಂಟೆ, ದೇವಸ್ಥಾನ ಓಪನ್ ಆಗೋದು 4 ಗಂಟೆ. ಯಾರೂ ಇಲ್ಲ, ಜನ ಅಷ್ಟೊಂದು ಖಾಲಿ. ತಂಪಾದ ವಾತಾವರಣ, ಮರ ಗಿಡ, ಎಷ್ಟೋ ನೂರಾರು ವರ್ಷದ ಮರಗಳು, ಗಾಳಿ, ತಂಪಾಗಿ ಬೀಸೋ ಗಾಳಿ ಜೊತೆ ಹತ್ತಾ ಇರೋದೇ ಆನಂದ. 1 ಕಿಲೋಮೀಟ್ರು ಅಷ್ಟೇ, 1.5 ಕಿಲೋಮೀಟ್ರ್ ಹತ್ತತ್ರ. ಫೈನಲಿ 400 ಮೀಟ್ರ್ ಐತೆ ಆನಂದ್ ಸ್ವಾಮಿ. ಹ್ಞೂ ಸ್ವಾಮಿ. 40 ನಿಮಿಷದಲ್ಲಿ ಬಂದ್ಬಿಟ್ಟಿದೀವಿ ಸ್ವಾಮಿ. ಹೌ ಯು ಆರ್ ಫೀಲಿಂಗ್ ಸ್ವಾಮಿ? ಹೆಂಗ ಅನ್ನಿಸ್ತಾ ಇದೆ? ಸೂಪರ್. ಭಗವಂತ ಕರ್ಸ್ಕೊಂತಾನ ಸ್ವಾಮಿ. ಅದರಿಂದ ಫೈನಲಿ ವಿ ಆರ್ ರೀಚ್ಡ್ ಸ್ವಾಮಿ. ಇನ್ನೇನ್ ಇಲ್ಲಿ ಮುಂದಕ್ಕೆ ಹೋಗ್ತಿದಂಗೆ ಪಡಿ. ಜನ ನೋಡಿ ಸ್ವಾಮಿ, ಕಡಿಮೆನೆ.
ಇವಾಗೆಲ್ಲ ಬಂದ್ವಿ ಸ್ವಾಮಿ, ಬಂದು ಎಲ್ಲ ಎಡ್ಮುಡಿ ಎಲ್ಲ ಲಿಕ್ಕಿದ್ವಿ. ಆದ್ರೆ ಇವಾಗ ಸನ್ನಿಧಾನ ಟೈಮ್ ಚೇಂಜ್ ಆಗ್ಬಿಟ್ಟೈತೆ. 5 ಗಂಟೆಗೆ ಓಪನ್ ಆಗೋದು. ಇಷ್ಟೊಂದು ಜನ ಬಂದು ಅವಾಗೆ ಮಲ್ಕೊಂಡವ್ರೆ ಕ್ಯೂ ಅಲ್ಲಿ. ಈ ಬ್ಲಾಗ್ ಯಾಕೋ ಜಾಸ್ತಿ ಉದ್ದ ಆಗಿದೆ. ಇನ್ನು ಯಾವ್ದೇ ಇದ್ರು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಸಿಗೋಣ. ಸ್ವಾಮಿ ಶರಣ. ಶಬರಿಮಲೆಯಲ್ಲಿ ಕನ್ನಡ ಸುಪ್ರಭಾತ ಸ್ವಾಮಿ ಮತ್ತೆ ಬೆಚ್ಚು ಸ್ವಾಮಿ ಇವರೆಲ್ಲರೂ ಬಂದಿದ್ರು. ನಾನು ನಿಮ್ಮವನು, ನಿಮ್ಮ ಮನೆಯವನು.